ಆತ ಮಹಾನ್ ವಂಚಕ. ರೈಸ್ ಪುಲ್ಲಿಂಗ್ ಹೆಸರಲ್ಲಿ ಅನೇಕರಿಗೆ ಲಕ್ಷ ಮೋಸ ಮಾಡಿದ್ದ. ಆದರೆ ಕಾರ್ ಡ್ರೈವರ್ ಅವನಿಗೆ ದೋಖಾ ಹಾಕಿದ್ದಾನೆ. ಅನಾಮತ್ತು 1 ಕೋಟಿ ದರೋಡೆ ಮಾಡಿದ್ದ ಗ್ಯಾಂಗ್ ಈಗ ಲಾಕ್ ಆಗಿದೆ. ಕಾರ್ ಡ್ರೈವರ್ನಿಂದಲೇ ಉದ್ಯಮಿ ಕಿಡ್ನಾಪ್, ದರೋಡೆ. 1 ಕೋಟಿ ದೋಚಿದ್ದ ಖತರ್ನಾಕ್ ಗ್ಯಾಂಗ್ ಅಂದರ್. ಅಬ್ಬಬ್ಬಬ್ಬಾ, ಕಂತೆ ಹಣ, ಎಲ್ಲವೂ 500ರ ಗರಿ ನೋಟುಗಳು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 85 ಲಕ್ಷ ರೂಪಾಯಿ ಹಣ ಇಲ್ಲಿದೆ. ಅಷ್ಟಕ್ಕೂ ಉದ್ಯಮಿ ಕಿಡ್ನಾಪ್ ಮಾಡಿ ದೋಚಿದ್ದ ಹಣ ಇದು. ಯಶವಂತಪುರದಲ್ಲಿ ಸ್ನೇಹಿತರ ಜೊತೆ ಸೇರಿ ಶಿವಶಂಕರ್ ಎಂಬಾತ ಸೆಕ್ಯೂರಿಟಿ ಏಜೆನ್ಸಿ ಮಾಡ್ತಿದ್ದ. ಆದ್ರೆ ಹಣದಾಸೆಗೆ ಬಿದ್ದು ರೈಸ್ ಪುಲ್ಲಿಂಗ್ ಹೆಸರಿನಲ್ಲಿ ಹಣ ಕಳ್ಕೊಂಡಿದ್ದ. ನಂತರ ಡ್ರೈವರ್ ಚೇತನ್, ಪಾರ್ಟ್ನರ್ ದರ್ಶನ್ ಜೊತೆ ಸೇರಿ ಇದೇ ರೈಸ್ ಪುಲ್ಲಿಂಗ್ ಹೆಸರಲ್ಲಿ ಅನೇಕರಿಗೆ ವಂಚಿಸಿದ್ದ. ಶಿವಶಂಕರ್ ವಿರುದ್ಧ ವಿವಿಪುರಂ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಆದ್ರೆ ಡ್ರೈವರ್ ಚೇತನ್ ಮಾತ್ರ ಮಾಲೀಕ ಶಿವಶಂಕರ್ಗೆ ಸ್ಕೆಚ್ ಹಾಕಿದ್ದ. ಗೆಳೆಯ ರೌಡಿ ಸೋಮಗೆ ಶಿವಶಂಕರ್ನ ವಹಿವಾಟಿನ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದ. ಇದೇ 15ರಂದು ಪ್ಲಾನ್ ಮಾಡಿ ಶಿವಶಂಕರ್ ಬಳಿ 1,09 ಲಕ್ಷ ದರೋಡೆ ಮಾಡಿದ್ರು. 15 ದಿವಸ ಹಿಂದೆ ಮೋರ್ ದೆನ್ 1 crore ಒಂದು ಡೆಕಾಟಿ ಆಗಿತ್ತು. ಅದರಲ್ಲಿ ಟೋಟಲ್ 85.50 lakh ಕ್ಯಾಶ್, 2 ಕಾರು ಮತ್ತು ಮೊಬೈಲ್ ಸೆಟ್ಸ್ ರಿಕವರಿ ಆಗಿದೆ. ಇಲ್ಲಿ ಇಬ್ಬರು ಟೋಟಲ್ 10 ಜನ ಆರೋಪಿ ಇದ್ದಾರೆ. ಅದರಲ್ಲಿ 5 ಜನ ಪೊಲೀಸಲ್ಲೂ ಅರೆಸ್ಟ್ ಮಾಡಿ, ಇನ್ನೂ 5 ಜನ ಬಗ್ಗೆ ನಿಖರವಾಗಿ ಮಾಹಿತಿ ಇದೆ. ಅದರ ಬಗ್ಗೆ ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಡಿಲಿಕ್ಕೆ. ಸ್ನೇಹಿತರ ಜೊತೆ ಶಿವಶಂಕರ್ ಕಂಪನಿಯೊಂದನ್ನು ತೆರೆಯೋಕ್ ಮುಂದಾಗಿದ್ದ. ಶಿವಶಂಕರ್ಗೆ ಜೂನ್ 13ರಂದು 35 ಲಕ್ಷ, ಜೂನ್ 15ರಂದು 74 ಲಕ್ಷ ಹಣ ಕೊಟ್ಟಿದ್ರು. ಹಣವನ್ನೆಲ್ಲ ಕಾರಿನ ಡಿಕ್ಕಿಯಲ್ಲಿರಿಸಿಕೊಂಡು ಡ್ರೈವರ್ ಜೊತೆ ಶಿವಶಂಕರ್ ಬರ್ತಿದ್ದ. ಈ ವಿಷಯವನ್ನ ಡ್ರೈವರ್ ಚೇತನ್ ಸ್ನೇಹಿತರಿಗೆ ತಿಳಿಸಿದ್ದ. ಡ್ಯೂಕ್ ಬೈಕ್ ನಲ್ಲಿ ಬಂದ ಕ್ರಿಮಿಗಳು ಕಾರಿನ ಸಮೇತ ಶಿವಶಂಕರ್ರನ್ನ ಕಿಡ್ನಾಪ್ ಮಾಡಿ 1,09 ಲಕ್ಷ ಹಣ ದರೋಡೆ ಮಾಡಿದ್ರು. ಶಿವಶಂಕರ್ ದೂರು ಕೊಟ್ಟ ಬಳಿಕ ತಾನೇನು ಮಾಡೇ ಇಲ್ಲ ಅನ್ನೋ ಹಾಗೆ ಡ್ರೈವರ್ ಚೇತನ್ ಇದ್ದ. ಆದ್ರೆ ಪೊಲೀಸರಿಗೆ ಸಂಶಯ ಬಂದು ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರು 5 ಆರೋಪಿಗಳ ಜೊತೆ 85 ಲಕ್ಷ ಹಣ ವಶಕ್ಕೆ ಪಡೆದಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.